ನಿಮಗೆ ಫ್ರಂಟ್ ಹುಕ್ ಬೇಕಿದ್ರೆ ಫ್ರಂಟ್ ಕ್ಲೋಸ್ ಸೈಡ್ ನಮ್ಮ ಕಡೆ ಇರಬೇಕು. ಇದು ಬ್ಯಾಕ್ ಹುಕ್ ಇದೆ, ಅದಕ್ಕೆ ಓಪನ್ ಸೈಡ್ ನಮ್ಮ ಕಡೆ ಇದೆ. ಸೇಮ್ ಯಾವ ಥರ ಫೋಲ್ಡಿಂಗ್ ಮಾಡಿದ್ದೀನಿ ಅದೇ ಥರ ಫೋಲ್ಡ್ ಮಾಡಬೇಕು. ಮತ್ತು ಫಸ್ಟ್ ಲೈನ್ ಕೆಳಗಡೆ ಒಂದು ಮಾರ್ಕ್ ಮಾಡಿ. ಇದು ಮಾರ್ಕ್ ಆದಮೇಲೆ ಈ ಮಾರ್ಕಿಂದ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಕಟಿಂಗ್ ಮಾಡಿ. 1/2 ಇಂಚ್ ಇದ್ದರೆ ಕಟಿಂಗ್ ಮಾಡಬೇಡಿ, 1/2 ಇಂಚ್ಗಿಂತ ಜಾಸ್ತಿ ಇದ್ದರೆ ಕಟಿಂಗ್ ಮಾಡಿ. ಆಮೇಲೆ ಸೇಮ್ ಇದೇ ಥರ ಬ್ಯಾಕಲ್ಲಿನೂ ಬ್ಯಾಕ್ ಹುಕ್ ಇದೆ, ಬ್ಯಾಕ್ ಹುಕ್ದು ಒಂದು ಮಾರ್ಕ್ ಮಾಡಬೇಕು. ಇವಾಗ ನಿಮ್ಮದು ಲೆಂತ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್, ಬ್ಯಾಕ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಬೇಕು. ಇದರಲ್ಲಿ 14 ಇದೆ, 1/2 ಇಂಚ್ ಪ್ಲಸ್ ಮಾಡಿದರೆ 14.5 ಈ ಮಾರ್ಕಿಂದ ಈ ಥರ ಇಡಬೇಕು. ಫಸ್ಟ್ ಇದು ಮಾರ್ಕ್, ಮತ್ತು ಇದ್ರದ್ದು ಅರ್ಮೋಲ್ ಡೌನ್ 6.5 ಡೌನ್ ಮಾಡ್ತಾಯಿದ್ದೀನಿ. 6.5 ಅರ್ಮೋಲ್ ಡೌನ್ ಮಾಡಿ. ನಿಮ್ಮದು ಅರ್ಮೋಲ್ ಎಷ್ಟು ಇದೆ ಅದು ನೋಡ್ಕೊಂಡು ಡೌನ್ ಮಾಡಬೇಕು. ಇದು 2 ಲೈನ್ಗೆ ಈ ಥರ ಎಸ್ಟೇಡ್, ಮತ್ತು 5.5 11 ಇಂಚ್ ಡೀಪ್ ಇದೆ, ಅದಕ್ಕೆ ಇದು 5.5 ಫ್ರಂಟಲ್ಲಿ ಡಿಫ್ರೆಂಟ್ ಥರ ಬರುತ್ತೆ. ಯಾಕಂದರೆ ಫ್ರಂಟಲ್ಲಿ ಸ್ಟ್ರೇಟ್ ವಿ ಇದೆ, ಸ್ವಲ್ಪ ಶೋಲ್ಡರ್ ಬ್ರಾಡ್ ಬೇಕು. ಇವಾಗ ಅಪ್ಪರ್ ಚೆಸ್ಟ್ 34.5 ಇದೆ, ಮಿಡಿಲ್ ಚೆಸ್ಟ್ 36. ಅಪ್ಪರ್ ಚೆಸ್ಟಲ್ಲಿ 1.5 ಆ್ಯಡ್ ಮಾಡಬೇಕು. 34.5 ಇದೆ, ಅದರಲ್ಲಿ 1.5 ಮಾಡಿದರೆ 36. 36ದು ಡಿವೈಡೆಡ್ ಬೈ 4 ಮಾಡಿಕೊಂಡು ಮಾರ್ಕ್. ಮತ್ತು ಸೇಮ್ ಅದೇ ಥರ ವೇಸ್ಟ್ ಎಷ್ಟು ಇದೆ ನಿಮ್ಮದು ಡಿವೈಡೆಡ್ ಬೈ 4 ಮಾಡಿ ಫಸ್ಟ್ ಒಂದು ಮಾರ್ಕ್, ಮತ್ತು 1 ಇಂಚ್ ಡಾಟ್ಗೋಸ್ಕರ ಸೇಮ್ ಮೆಜರ್ಮೆಂಟ್ ಟೇಪ್ ಹಾಗೆ ಇರಲಿ. 2 ಫೋಲ್ಡ್ ಮಾಡಿ, ಇಲ್ಲಿ ನಿಮ್ಮದು ಮೆಜರ್ಮೆಂಟ್ ಇದೆ, ಇದು ನಿಮ್ಮದು ಡಾಟ್ ಲೈನ್ ಬಂದುಬಿಡುತ್ತೆ. ಅದಕ್ಕೆ 4.5 ಇಂಚ್ ತನಕ ಈ ಥರ ಸ್ಟ್ರೇಟ್. ಟೋಟಲ್ ಕೆಳಗಡೆಯಿಂದ 4.5 ಇದು ಡಾಟ್. ಇಲ್ಲಿ 1 ಇಂಚ್ ಬಿಟ್ಟಿದ್ದೀರಾ, ಅದಕ್ಕೆ 1/2 ಇಂಚ್ ಈ ಸೈಡ್, 1/2 ಇಂಚ್ ಈ ಸೈಡ್. ಇದು 2 ಮಾರ್ಕ್ ಆದಮೇಲೆ ಈ ಥರ ಮಾರ್ಕ್ ಮಾಡಬೇಕು. ಇದು ಬ್ಯಾಕ್ ಡಾಟ್ದು ಆಯಿತು. ಇದೂ ಸೇಮ್ ಹಾಗೆ ಸ್ಟ್ರೇಟ್, ಮತ್ತು ಇದು ಸ್ಟ್ರೇಟ್ ಇದೆ. ಒಂದು 3/4 ಇಂಚ್ ತನಕ ಈ ಥರ ಕ್ರಾಸ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಮತ್ತು 2 ಇಂಚ್ ಮೇಲೆಯಿಂದ ಈ ಥರ ರೌಂಡ್ ಶೇಪ್. ಇವಾಗ ನಿಮ್ಮದು ಅರ್ಮೋಲ್ ಮೆಜರ್ಮೆಂಟ್ ಎಷ್ಟು ಇದೆ ಅದು ನೋಡಬೇಕು. ಅರ್ಮೋಲ್ ಮೆಜರ್ಮೆಂಟ್ ಇದರಲ್ಲಿ 16 ಇದೆ. ಈ ಥರ ಮೆಜರ್ ಮಾಡಬೇಕು. ನೋಡಿ 1/2 ಇಂಚ್ ಜಾಸ್ತಿ ಬರ್ತಾಯಿದೆ, ಅಂದರೆ 8.5 ಬರ್ತಾಯಿದೆ, 8 ಬರಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಇದು ಸ್ವಲ್ಪ ಕಡಿಮೆ ಮಾಡಬೇಕು. 6.5 ಡೌನ್ ಮಾಡಿದ್ದೀನಿ, 6 ಇಂಚ್ ಡೌನ್ ಮಾಡ್ತಾಯಿದ್ದೀನಿ ಇವಾಗ. ಮತ್ತೆ ಒಂದು ರೌಂಡ್, ಆಮೇಲೆ ಅದೇ 2 ಇಂಚ್ ಮೇಲೆಯಿಂದ ಈ ಥರ ರೌಂಡ್ ಶೇಪ್. ಇದು ಅರ್ಮೋಲ್ ಜಾಸ್ತಿ ಆಗಿದ್ದರೆ ಕಡಿಮೆ ಆಗಿದ್ದರೆ ಈ ಥರ ಅಡ್ಜಸ್ಟಿಂಗ್ ಮಾಡಬೇಕು. ಇವಾಗ ನೋಡಿ ಸೇಮ್ ಈ ಮಾರ್ಕ್ ಇವಾಗ ಮಾಡಿದ್ದೀನಿ, ಅದೇ ಮಾರ್ಕಲ್ಲಿ ಯಾವ ಥರ ನಾನು ಮೆಜರ್ ಮಾಡ್ತಾಯಿದ್ದೀನಿ ಅದೇ ಥರ ಮೆಜರ್ ಮಾಡಬೇಕು. ನೋಡಿ ಇವಾಗ ಕರೆಕ್ಟ್ ಇದೆ. 8 ಇಂಚ್ 16 ಇದೆ. 16ದು ಡಿವೈಡೆಡ್ ಬೈ 2 ಮಾಡಿದರೆ 8 ಬರುತ್ತೆ. 1/2 ಇಂಚ್ ಸ್ಟಿಚಿಂಗ್ಗೋಸ್ಕರ ಅದೇ ಮಾರ್ಕಲ್ಲಿ ಕಟಿಂಗ್ ಮಾಡಬೇಕು. ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಬಿಡಬೇಕು ನೀವು. ನಾಚ್ ಮತ್ತು ಇಲ್ಲಿನೂ ಎಷ್ಟು ಬೇಕು ನಿಮ್ಗೆ ಸ್ಟಿಚಿಂಗ್ಗೋಸ್ಕರ ಅಷ್ಟು ಬಿಟ್ಟು ನೀವು ಕಟಿಂಗ್ ಮಾಡಿ. ಇದು ಆಯಿತು ನಿಮ್ಮದು ಬ್ಯಾಕ್ ಕಟಿಂಗ್. ಇವಾಗ ಫ್ರಂಟ್ ಪ್ರಿನ್ಸಸ್ ಕಟ್ ಇದೆ ನೋಡಿ, ಕ್ಲೋಸ್ ಸೈಡ್ ಇವಾಗ ನಮ್ಮ ಕಡೆ ಇದೆ. ಇಲ್ಲಿಂದ ಬ್ಯಾಕ್ ಕಟಿಂಗ್ ಮಾಡಿದ್ದೀನಿ, ಅದು ಪಲ್ಟಿ ಮಾಡ್ಕೊಂಡು ಈ ಸೈಡ್ ಫಸ್ಟ್ ಈ ಥರ ಸ್ಟ್ರೇಟ್ ಸೇಮ್ ಇದ್ರ ಮೇಲೆ ಇಡಬೇಕು ನೀವು.
ಇವಾಗ ಫ್ರಂಟ್ ಸ್ಟ್ರೇಟ್ ವಿ ಇದೆ, ಅದಕ್ಕೆ ಸ್ವಲ್ಪ ಶೋಲ್ಡರ್ ಸ್ಟ್ರೇಟ್ ಮಾಡಿದರೆ ನೋಡಿ, ಇದು ಬ್ಯಾಕ್ ಡೀಪ್ ಇದೆ, 3 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಬ್ರಾಡ್, ಮತ್ತು ಬ್ಯಾಕ್ ಡೀಪು 8.5 ಇದೆ. ಈ ಥರ ಮಾರ್ಕ್ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗುತ್ತೆ ಸ್ಟ್ರೇಟ್ ವಿಯಲ್ಲಿ ನೋಡಿ, ಈ ಥರ. ಅದಕ್ಕೆ ಫ್ರಂಟಲ್ಲಿ ಸ್ವಲ್ಪ ಶೋಲ್ಡರ್ ಜಾಸ್ತಿ ಮಾಡಬೇಕು. ಅದು ಯಾವ ಥರ ಮಾಡಬೇಕು ನಾನು ಹೇಳ್ತೀನಿ. ನೋಡಿ, ಇದ್ರದ್ದು 5.5. ಇವಾಗ ಫ್ರಂಟಲ್ಲಿ 6.5 ಶೋಲ್ಡರ್, ಅಂದರೆ ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ಮಾಡಿದ್ದೀನಿ. ಶೋಲ್ಡರ್ ಅಷ್ಟೇ ಬರುತ್ತೆ. ಇವಾಗ ನೋಡಿ, ಇದು ಸ್ಟ್ರೇಟ್ ಈ ಥರ ಕಟಿಂಗ್ ಮಾಡಬೇಕು. ಇವಾಗ ಫ್ರಂಟ್ ಲೆಂತ್ 14.5 ಇದೆ. 14.5 ಟೋಟಲ್ 1 ಇಂಚ್ ಪ್ಲಸ್ ಮಾಡಿದರೆ 15.5 ಬರುತ್ತೆ. ಇಲ್ಲಿಂದ 15.5 ಈ ಥರ. ಇವಾಗ 4 ಇಂಚ್ ತನಕ ಈ ಥರ ಕಟ್ ಮಾಡಬೇಕು. ನೋಡಿ, ಇಲ್ಲಿಂದ ಈ ಥರ ಕಟಿಂಗ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಸೈಡಲ್ಲಿ ಇಡ್ತೀನಿ. ಮತ್ತು ಇವಾಗ ನಿಮ್ಮದು ಡಾಟ್ ಲೆಂತ್ ಇದರಲ್ಲಿ 10.5 ಇದೆ. 1/2 ಇಂಚ್ ಪ್ಲಸ್ ಮಾಡಿದರೆ 11 ಇಂಚ್. ಇಲ್ಲಿ 4 ಇಂಚ್ ಇಲ್ಲಿಂದ ಇದು ಒಂದು ಮಾರ್ಕ್ ಆಗಿದೆ. ಇಲ್ಲಿ 4 ಇಂಚ್ ಇಟ್ಟಿದ್ದಾರೆ, ಕೆಳಗಡೆ 1/2 ಇಂಚ್ ಕಡಿಮೆ ಇಟ್ಕೋಬೇಕು. 4 ಇಂಚು, ಇಲ್ಲಿ 3.5. ಇಲ್ಲಿ ತನಕ ಕಟಿಂಗ್ ಮಾಡಿದರೆ ಅಲ್ಲಿ 1 ಮಾರ್ಕ್ ಮಾಡಿ. ಇದು 3 ಮಾರ್ಕ್ ಬಂದ್ಬಿಡುತ್ತೆ. ಅದೇ 3 ಮಾರ್ಕ್ಗೆ ಈ ಥರ ಅಟ್ಯಾಚ್ ಮಾಡಬೇಕು. ಯಾವ ಥರ ಮಾಡ್ತಾ ಇದ್ದೀನಿ ಇದೇ ಥರ. ಈ ಥರ ಶೇಪ್ ಬಂದಮೇಲೆ ಅದೇ ಶೇಪಲ್ಲಿ ನೀವು ಕಟಿಂಗ್ ಮಾಡಿ. ಈ ಥರ ಇಲ್ಲಿ ಡಾಟ್ ಮಾರ್ಕ್ ಇದೆ. ಇವಾಗ ಇದ್ರ ಮೇಲೆ ಇಡಬೇಕು ನೀವು. ಫಸ್ಟ್ ಇದನ್ನ ಕಟಿಂಗ್ ಮಾಡಿ ಇದ್ರ ಮೇಲೆ ಇಡಬೇಕು. ಒಳಗಡೆ 2 ಇಂಚ್ 2.5 ಇಂಚ್ ತನಕ ಬಟ್ಟೆ ಇರಬೇಕು. ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಅಂದರೆ ಜಾಸ್ತಿ ಡಿಫ್ರೆನ್ಸ್ ಇದೆ, ಸ್ವಲ್ಪ ಜಾಸ್ತಿ ಇಡಬೇಕು ಬಟ್ಟೆ ಒಳಗಡೆ. ಇವಾಗ ಈ ಥರ ಒಂದು ಮಾರ್ಕ್ ಮಾಡಿ. ಈ ಮಾರ್ಕ್ ಆದಮೇಲೆ ಇಲ್ಲಿನ ಒಂದು ಮಾರ್ಕ್ ಸೇಮ್ ಬ್ಯಾಕ್ ತಗೋಬೇಕು. ಸೇಮ್ ಯಾವ ಥರ ಬ್ಯಾಕ್ ಫಸ್ಟ್ ಇಟ್ಟಿದ್ದೀರಾ ಸೇಮ್ ಹಂಗೆ ಇಡಬೇಕು. ಇದ್ರ ಮೇಲೆ ನೋಡಿ, ಇವಾಗ ಈ ಥರ ಕಟಿಂಗ್ ಮಾಡಬೇಕು. ನಾನು ಯಾವ ಥರ ಕಟಿಂಗ್ ಮಾಡ್ತೇನೆ ಅದೇ ಥರ ಕಟಿಂಗ್ ಮಾಡಬೇಕು ನೀವು. ಫಸ್ಟ್ ಇಲ್ಲಿ, ಆಮೇಲೆ ಇಲ್ಲಿ ಸೈಡಲ್ಲಿ ಸೇಮ್. ಇವಾಗ 1/2 ಇಂಚ್ ಜಾಸ್ತಿ ಇದೆ ಫ್ರಂಟ್, ಸೇಮ್ ಅದೇ 1/2 ಇಂಚ್ ಜಾಸ್ತಿನೇ ಇಡಬೇಕು. ಅದು ಯಾಕಂದ್ರೆ ಇವಾಗ ಹೇಳ್ತೀನಿ ನೋಡಿ. ಇದ್ರ ಮೇಲೆ ವಿಲ್ ಮಾರ್ಕ್ ಮಾಡಿ. ವಿಲ್ ಮಾರ್ಕ್ ಆದ್ಮೇಲೆ ಅದೇ ವಿಲ್ ಮಾರ್ಕ್ ಅಲ್ಲಿ ಫಸ್ಟ್ ನೀವು ಮಾರ್ಕ್ ಮಾಡಿ ಈ ತರ. ಇದು ಮಾರ್ಕ್ ಆದ್ಮೇಲೆ ಈ ಸೈಡ್ದು ಅರ್ಮೋಲ್ ಮೆಜರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. 15 ಬರ್ತಾ ಇದೆ. ಅದಕ್ಕೆ ಇವಾಗ 1/2 ಇಂಚ್ ಇಲ್ಲಿ ಜಾಸ್ತಿ ಇಟ್ಟಿದ್ದೀನಿ. ಅದೇ 1/2 ಇಂಚ್ ಫ್ರಂಟ್ ಅಲ್ಲಿ ಈ ತರ ಡೌನ್ ಮಾಡಬೇಕು ನೋಡಿ. ಫ್ರಂಟ್ ಶೇಪ್ ಕಟಿಂಗ್ ಮಾಡುವಾಗ ಈ ತರ 1/2 ಇಂಚ್ ಡೌನ್. ಈ ತರ ಆದ್ಮೇಲೆ ನೋಡಿ, ಇವಾಗ ಚೆಸ್ಟ್ ಅಲ್ಲಿ ಮಾರ್ಕ್. ಇವಾಗ ಈ ತರ ಮೆಜರ್ ಮಾಡಿದ್ರೆ ನೋಡಿ, ಸೇಮ್ ನಿಮ್ದು ಎಷ್ಟು ಅರ್ಮೋಲ್ ಇದೆ ಅಷ್ಟೇ ಬರುತ್ತೆ. ಫ್ರಂಟ್ ಅಲ್ಲಿ ಅಷ್ಟೇ ಬರುತ್ತೆ. 1/2 ಇಂಚ್ ಅಲ್ಲಿ ಹೋಗುತ್ತೆ ಸ್ಟಿಚಿಂಗ್ ಅಲ್ಲಿ. ಇವಾಗ ಇದು ಆಯ್ತು, ಫ್ರಂಟ್ ಕಟಿಂಗ್ ಆಗಿದೆ. ಸ್ವಲ್ಪ ಈ ಮಾರ್ಕ್ಗೆ ಸ್ಟ್ರೇಟ್ ಮಾಡಬೇಕು.
ಈ ಥರ ಇದು ಸ್ಟ್ರೇಟ್ ಆದಮೇಲೆ ಈ ಮೆಜರ್ಮೆಂಟಲ್ಲಿ 1.5ಗಿಂತ 1 ಪಾಯಿಂಟ್ ಕಡಿಮೆ ಇಡಬೇಕು. ಆಮೇಲೆ ಈ ಮಾರ್ಕಿಂದ 1/2 ಇಂಚ್ ಒಳಗಡೆ, ಈ ಮಾರ್ಕಿಂದ 1/2 ಇಂಚ್ ಹೊರಗಡೆ ಈ ಥರ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಬಿಟ್ಟು ನೀವು ಈ ಥರ ಶೇಪ್, ನಾನು ಯಾವ ಥರ ಶೇಪ್ ಕೊಡ್ತಾ ಇದ್ದೀನಿ ಅದೇ ಥರ ನೀವು ಕೊಡಬೇಕು ಶೇಪ್. ಈ ಥರ ಶೇಪ್ ಬಂದಮೇಲೆ, ನೀಟ್ ಶೇಪ್ ಬಂದಮೇಲೆ ಅದೇ ಶೇಪಲ್ಲಿ ನೀವು ಕಟಿಂಗ್ ಮಾಡಿ. ನೋಡಿ, ಇದು ಪ್ರಿನ್ಸೆಸ್ ಕಟ್ ಕಟಿಂಗ್ ಆಗಿದೆ. ಫ್ರಂಟ್ ಮತ್ತೆ ಬ್ಯಾಕ್. ಇವಾಗ ಸ್ಲೀವ್ ಕಟಿಂಗ್. 2 ಫೋಲ್ಡ್ ಮಾಡಬೇಕು. ಫಸ್ಟ್ ಈ ತರ 2 ಫೋಲ್ಡ್. ಕ್ಲೋಸ್ ಸೈಡ್ ನಮ್ ಕಡೆ ಇರಬೇಕು. ಫಸ್ಟ್ ಕೆಳಗಡೆ ಒಂದು ಮಾರ್ಕ್, ಮತ್ತೆ ನಿಮ್ದು ಸ್ಲೀವ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಬೇಕು. ಇದರಲ್ಲಿ 10.5 ಇದೆ, 1/2 ಇಂಚ್ ಪ್ಲಸ್ ಮಾಡಿದ್ರೆ 11 ಇಂಚ್. ಒಂದು ಮಾರ್ಕ್ 11 ಇಂಚಲ್ಲಿ 4 ಇಂಚ್ ಈ ಥರ ಡೌನ್ ಮಾಡಬೇಕು. 4 ಇಂಚ್ ಇಲ್ಲಾಂದರೆ 3.5 ಇಂಚ್ ಡೌನ್ ಮಾಡಿ, ಪರವಾಗಿಲ್ಲ. ಈ 3.5 ಅಲ್ಲಿ ಡೌನ್ ಮಾಡಿದ್ದೀರಾ. 16 ಇಂಚ್ ಅರ್ಮೋಲ್ ಇದೆ, 8 ಬರಬೇಕು. 16 2 ಭಾಗ ಮಾಡಿ 2 ಡಿವೈಡೆಡ್ ಬೈ 2 ಮಾಡಿದ್ರೆ 8 ಬರುತ್ತೆ. 8 ಅಲ್ಲಿ 2 ಪಾಯಿಂಟ್ ಕಡಿಮೆ ಇಡಬೇಕು. ಈ ತರ ಇದು ಅರ್ಮೋಲ್ ಮಾರ್ಕ್. ಇಲ್ಲಿ ನಿಮ್ದು ಸ್ಲೀವ್ ಲೂಸ್ ಎಷ್ಟು ಇದೆ ಅದರದ್ದು ಡಿವೈಡೆಡ್ ಬೈ 2 ಹಾಫ್ ಇಲ್ಲಿ ಮಾರ್ಕ್ ಮಾಡಬೇಕು. ಈ ತರ ಮಾರ್ಕ್ ಆದ್ಮೇಲೆ ಇದು 2 ಮಾರ್ಕ್ಗೆ ಈ ತರ ಸ್ಟ್ರೇಟ್ ಆದ್ಮೇಲೆ ಇದನ್ನು ಸ್ವಲ್ಪ ಅರ್ಮೋಲ್ ಶೇಪ್ ಈ ತರ ನೀಟಾಗಿ ಶೇಪ್ ಆದ್ಮೇಲೆ ನೀವು ಅದ್ರ ಮೇಲೆನೆ ಕಟಿಂಗ್ ಮಾಡಿ. ಸೇಮ್ ಇದ್ರ ಮೇಲೆನೆ ನಾಚ್, ಸೆಂಟರ್ ನಾಚ್ ಓಪನ್ ಮಾಡಿ. ಇವಾಗ ಓಪನ್ ಆದ್ಮೇಲೆ ಫ್ರಂಟ್ ಕಟಿಂಗ್ ಮಾಡಬೇಕು. 1/2 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಈ ತರ. ಇದು ಫ್ರಂಟ್ ಕಟಿಂಗ್ ಆಯ್ತು. ಇಲ್ಲಿ ನಾಚ್. ಇವಾಗ ಫ್ರಂಟ್ ಬ್ಯಾಕ್ ಎಲ್ಲ ಕಟಿಂಗ್ ಆಗಿದೆ. ಬ್ಯಾಕ್ ನೆಕ್ ಕಟಿಂಗ್ ಮಾಡಬೇಕು, ಫ್ರಂಟ್ ನೆಕ್ ಕಟಿಂಗ್ ಮಾಡಬೇಕು. ನೋಡಿ, ಇವಾಗ ಇದು ಇಲ್ಲಿಂದ ಈ ತರ ಈಕ್ವಲ್ ಇಡ್ತೀನಿ. ಇಲ್ಲಿ ಜಾಸ್ತಿ ಆಗ್ತದೆ ಆಗ್ಲಿ, ಈ ತರ ಈಕ್ವಲ್. ಇವಾಗ ಬ್ರಾಡ್ ಎಷ್ಟು ಇತ್ತು ಇದು ಕೆಳಗಡೆ ಇಡ್ತೀನಿ. ಶೋಲ್ಡರ್ ಇಂದ ಈಕ್ವಲ್ ಇದೆ. ಇವಾಗ ಬ್ಯಾಕ್ ಇಂದ ಮೆಜರ್ ಮಾಡಬೇಕು. ಇಲ್ಲಿಂದ ಇಲ್ಲ, 3 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಬ್ರಾಡ್ ಇಲ್ಲಿ ಇದೆ. ಇದು 2 ಮಾರ್ಕ್ಗೆ ಈ ತರ ನಾಚ್ ಹಾಕಬೇಕು. ಆಮೇಲೆ ಬ್ಯಾಕ್ ಡೀಪ್ 11 ಇದೆ, ಸೇಮ್ ಡೀಪ್ ಮೆಜರ್ ಮಾಡಿಕೊಂಡು ಇಲ್ಲಿ ಮಾರ್ಕ್. ಬ್ಯಾಕ್ ರೌಂಡ್ ಇದೆ, ರೌಂಡ್ ಮಾರ್ಕ್. ಬ್ಯಾಕ್ ಕಟಿಂಗ್ ಆಗಿದೆ. ಇವಾಗ ಫ್ರಂಟ್. ಸೇಮ್ ಫ್ರಂಟ್ ಅಲ್ಲಿ 3 ಇಂಚಲ್ಲಿ ಮಾರ್ಕ್ ಮಾಡಬೇಕು. ಫಸ್ಟ್ ಡೀಪ್ ಮೆಜರ್ ಮಾಡಕ್ಕೆ ಬರೀ ಕಟಿಂಗ್ ಇಲ್ಲಿ ನಾಚ್ ಮಾಡಿದ್ದೀನಿ, ಅಲ್ಲಿ ಆಗುತ್ತೆ. ಫ್ರಂಟ್ ಡೀಪ್ 8.5 ಇದೆ, ಸೇಮ್ 8.5 ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಈ ನಾಚ್ ಅಲ್ಲಿ ಇವಾಗ ಈ ತರ ಸ್ಟ್ರೇಟ್ ವಿದು ಮಾರ್ಕ್ ಮಾಡಬೇಕು. ನೋಡಿ, ಇವಾಗ ಅದೇ ಮಾರ್ಕ್ ಅಲ್ಲಿ ಕಟಿಂಗ್ ಮಾಡಬೇಕು. ಸ್ವಲ್ಪ ಈ ತರ 1 ಪಾಯಿಂಟ್ ಈ ತರ. ಇದು ನೋಡಿ, ಶೋಲ್ಡರ್ ಅಟ್ಯಾಚ್ ಮಾಡುವಾಗ 2 ಈಕ್ವಲ್ ಆಗಿ ಬರುತ್ತೆ, 2 ಕರೆಕ್ಟ್ ಆಗಿ ಬರುತ್ತೆ ಶೋಲ್ಡರ್ ಅಟ್ಯಾಚ್ ಮಾಡುವಾಗ. ಇದು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ದೀನಿ. ಇವಾಗ ಮೇನ್ ಪೀಸ್ ಕಟಿಂಗ್ ಮಾಡಬೇಕು.